Hi friends, welcome back to my YouTube channel. ಫ್ರೆಂಡ್ಸ್, ನಾನಿವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನು ಅಂದರೆ ನಮ್ಮ ಹೇರ್ ಕೇರ್. ಹೇರ್ ಕೇರ್ ಹೇಗೆ ಮಾಡೋದು ಅಂತೇಳಿ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಸುಮಾರು ಜನಕ್ಕೆ ಎಷ್ಟು ಹೇರ್ ಕೇರ್ ಮಾಡಿದ್ರೂ ಹೇರ್ ಪ್ರಾಬ್ಲಮ್ಸ್ ತುಂಬ ಕಾಡ್ತಾ ಇರುತ್ತೆ. ಅಂದರೆ ಹೇರ್ ಫಾಲ್ ಆಗೋದು, ಡ್ಯಾಂಡ್ರಫ್ ಎಲ್ಲ ನಂತರ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಮೆನ್ ವುಮೆನ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಮ್ಮ ಹೇರ್ಸ್ ತುಂಬ ಡ್ರೈ ಆಗಿರುತ್ತೆ, ಡ್ಯಾಂಡ್ರಫ್ ಇರುತ್ತೆ ಅನ್ನೋರು ನನಗೇಳೋ ಹೇರ್ ಪ್ಯಾಕ್ನ ಯೂಸ್ ಮಾಡಿ. ಹಾಗೆ ಆಫ್ಟರ್ ಡೆಲಿವರಿ ಅಂದರೆ ಡೆಲಿವರಿ ಆದಮೇಲೆ ಹೇರ್ ಫಾಲ್ ತುಂಬಾ ಆಗ್ತಾ ಇರುತ್ತೆ. ಎವ್ರಿ ವುಮೆನಲ್ಲೂ ಇದು ಒಂದು ರೆಗ್ಯುಲರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಈ ಪ್ರಾಬ್ಲಮ್ಗೆ ಹೇಳೋ ಸೊಲ್ಯೂಷನ್ನ ನೀವು ಮಾಡಿದರೆ ಒಮ್ಮನೇನು ಸೊಲ್ಯೂಷನ್ ಸಿಗುತ್ತೆ. ಹಾಗೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಕಾಣುತ್ತೆ. ಏನಿಲ್ಲ, ತುಂಬಾ ಹೇರ್ ಫಾಲ್ ಆಗಿ ಇಲ್ಲಿ ಬಾಲ್ಡ್ ಸ್ಪಾಟ್ಸ್ ಆಗೋಗಿರುತ್ತೆ. ಹಾಗೆ ಮೇಯ್ನ್ ಪ್ರಾಬ್ಲಮ್ ಅಂದರೆ ಹೇರ್ ರೀಗ್ರೋತ್ ಆಗ್ತಿರಲ್ಲ. ನೀವು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನೀವು ಆಯಿಲ್ ಬಾತ್ ಮಾಡ್ತಿದ್ರೂ ಹೇರ್ ರೀಗ್ರೋತ್ ಆಗ್ತಿರಲ್ಲ. ಅಂಥವ್ರು ಏನು ಮಾಡಿ ಅಂದರೆ, ನಾನು ಇವಾಗೊಂದು ಒಳ್ಳೆ ಹೇರ್ ಪ್ಯಾಕ್ನ ತೋರಿಸ್ತೀನಿ. ಈ ಪ್ಯಾಕ್ನ ನೀವು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಟ್ರೈ ಮಾಡಿ. ನಿಮ್ಮ ಕೂದಲು ರೀಗ್ರೋತ್ ಆಗೋದು ನೀವು ನೋಡ್ಬೋದು. ಹಾಗೆ ಸಿಲ್ಕಿ ಶೈನ್ ಆಗುತ್ತೆ. ಹಾಗೆ ಡ್ರೈನೆಸ್ ಎಲ್ಲ ಹೋಗುತ್ತೆ. ಫ್ರಿಝಿ ಇರುತ್ತಲ್ಲ, ಫ್ರಿಝಿ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರ್ಸ್ ನಿಮ್ಮದಾಗ್ಬೋದು. ಬನ್ನಿ, ಇವತ್ತು ನಾನು ಅಂತಹ ಹೇರ್ ಫಾಲ್ ಪ್ರಾಬ್ಲಮ್ಗೆ ಒಂದೊಳ್ಳೆ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ಮೆಂತ್ಯ ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಓವರ್ ನೈಟ್ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ನಾನು ನೆನೆಸಿಟ್ಟಿದ್ದೆ. ನಾನು ನೆನೆಸಿಟ್ಟಿರೋ ಮೆಂತ್ಯ ಕಾಳು ಅಷ್ಟೇ ಅಲ್ಲ, ನೀರು ಸಹ ಯೂಸ್ ಮಾಡ್ತೀನಿ. ಮೆಂತ್ಯ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ನಾನು ಅದನ್ನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ. ಹಾಗೆ ನಾನಿಲ್ಲಿ 2 ಸ್ಪೂನಷ್ಟು ಅಗಸೆ ಬೀಜನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಗಸೆ ಬೀಜನ ನಾನು ಡೈರೆಕ್ಟ್ ಹಾಕ್ಕೊತಾ ಇಲ್ಲ. ಇದನ್ನು ಕುದಿಸಿ 1 ಗ್ಲಾಸ್ ನೀರಲ್ಲಿ ಇದನ್ನು ಚೆನ್ನಾಗಿ ಕುದಿಸಿ ಜೆಲ್ನ ತೊಗೊಂಡು ನಾನು ಆ ಜೆಲ್ನ ಯೂಸ್ ಮಾಡ್ತೀನಿ. ಈಗ ನೋಡಿ, ನೀವು ಇಲ್ಲಿ 1 ಗ್ಲಾಸ್ ನೀರು ಸಾಕು ಅನಿಸುತ್ತೆ 2 ಸ್ಪೂನ್ ಅಗಸೆ ಬೀಜಕ್ಕೆ. ಇದನ್ನ ಚೆನ್ನಾಗಿದ್ದು ಬಾಯ್ಲ್ ಆಗಬೇಕು. ಅಂದರೆ 1 ಗ್ಲಾಸ್ ಇದ್ದಿದ್ದು ನೀರು ಅರ್ಧ ಗ್ಲಾಸಷ್ಟು ಅದು ಕಡಿಮೆ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ. ಮೆಂತ್ಯಕಾಳಲ್ಲಿ ಪ್ರೋಟೀನ್ ಹಾಗೂ ನಿಕೋಟಿನಿಕ್ ಆ್ಯಸಿಡ್ ಇದೆ. ಇದು ನಮ್ಮ ಹೇರ್ ಗ್ರೋತ್ ಆಗೋಕ್ಕೆ ಮತ್ತು ಹೇರ್ ಸ್ಟ್ರೆಂತ್ ಬರೋಕ್ಕೆ ನಮ್ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೆ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಕೂಡ ಮೆಂತ್ಯಕಾಳಲ್ಲಿರುತ್ತೆ. ಇದು ಡ್ಯಾಂಡ್ರಫ್ ಅಗೇನೆಸ್ಟ್ ಫೈಟ್ ಮಾಡುತ್ತೆ. ಮೆಂತ್ಯಕಾಳು ಏನಾಗಿ ಮಾಡುತ್ತೆ ಅಂದರೆ, ಹೇರ್ ರೂಟ್ ಇರುತ್ತಲ್ಲ, ರೂಟ್ನ ಸ್ಟ್ರೆಂತ್ ಮಾಡುತ್ತೆ. ಸೊ ರೂಟ್ ಸ್ಟ್ರಾಂಗ್ ಆದಷ್ಟು ಹೇರ್ ಲಾಸ್ ಕಡಿಮೆ ಆಗುತ್ತೆ. ಹಾಗೆ ಇದರಲ್ಲಿ ಅಮಿನೋ ಆಸಿಡ್ಸ್ ಇದೆ. ಇದು ಡ್ಯಾಮೇಜ್ ಹೇರ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಐರನ್, ಪೊಟ್ಯಾಷಿಯಮ್ ಕೂಡ ಇರೋದ್ರಿಂದ ಇದು ಪ್ರಿಮೆಚ್ಯೂರ್ ಗ್ರೇಯಿಂಗ್ನ ಅಂದರೆ ವೈಟ್ ಹೇರ್ಸ್ ಆಗುತ್ತಲ್ಲ ಬೇಗನೆ, ಮಕ್ಕಳಲ್ಲೆಲ್ಲ ವೈಟ್ ಹೇರ್ಸ್ ಆಗೋ ಸಾಧ್ಯತೆಗಳು ಬೇಗ ಇರುತ್ತೆ. ಸೊ ಅದನ್ನು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಇಟ್ ವಿಲ್ ನರಿಷಸ್ ಆ್ಯಂಡ್ ಪ್ರೊಮೋಟ್ ಸ್ಕ್ಯಾಲ್ಪ್ ಹೆಲ್ತ್. ನಮ್ಮ ಸ್ಕ್ಯಾಲ್ಪ್ದು ಹೆಲ್ತ್ ಕೂಡ ಇದನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಇಷ್ಟೆಲ್ಲ ಫೆನಿಗ್ರಿಕ್ ಸೀಡ್ಸಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಮೆಂತ್ಯಕಾಳಲ್ಲಿ. ಸೊ ದಯವಿಟ್ಟು ಮೆಂತ್ಯಕಾಳನ್ನ ನೀವು ಹೇರ್ ಮಾಸ್ಕ್ ಆಗಲಿ ಹೇರ್ ಪ್ಯಾಕ್ ಆಗಲಿ ಮಾಡಬೇಕಂದ್ರೆ ಮೆಂತ್ಯಕಾಳನ್ನ ಮಿಸ್ ಮಾಡ್ದಲೇ ಯೂಸ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ ಯೂಸ್ ಮಾಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ತುಂಬ ಹೇರಳವಾಗಿ ನ್ಯೂಟ್ರಿಷನ್ಸ್ ಇರುತ್ತೆ ಮತ್ತು ಹೆಲ್ದಿ ಫ್ಯಾಟ್ಸ್ ಕೂಡ ಇರುತ್ತೆ. ಇದು ನಮ್ಮ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಅಂದರೆ ಹೇರ್ ತುಂಬ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕ್ಯಾಲ್ಪ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ತುಂಬ ಡ್ಯಾಂಡ್ರಫ್ ಆಗಿದೆ ಅನ್ನೋರು ಕೂಡ ಅಗಸೆ ಬೀಜ ಜೆಲ್ನ ಯೂಸ್ ಮಾಡಿ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಇದು ನಮ್ಮ ಹೇರ್ನ ಮಾಯ್ಶ್ಚರೈಸ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಡ್ರೈನೆಸ್ನ ರಿಮೂವ್ ಮಾಡುತ್ತೆ. ತುಂಬ ಡ್ರೈ ಆಗಿರುತ್ತೆ ಕೆಲವೊಬ್ಬರು ಹೇರ್ಸು, ಆ ಥರ ಎಲ್ಲ ಆಗೋಲ್ಲ. ತುಂಬ ಮಾಯ್ಶ್ಚರೈಸ್ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಾನು ಇದಕ್ಕೆ ಅಲೋವೆರಾದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೇಲೇ ಅಲೋವೆರಾ ಇತ್ತು, ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹೇರ್ ಸಾಫ್ಟ್ ಆಗಬೇಕು, ಸ್ಮೂತ್ ಆಗಬೇಕು, ಹಾಗೆ ಸಿಲ್ಕಿ ಶೈನ್ ಆಗಬೇಕು ಅಂದರೆ ನೀವು ಮಿಸ್ ಮಾಡ್ತಾರೆ ಅಲೋವೆರಾ ಜೆಲ್ನ ಯೂಸ್ ಮಾಡಿ, ಹಾಗೂ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ಯೂಸ್ ಮಾಡಿ. ಹಾಗೆ ಮನೇಲೇ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು. ಅದನ್ನು
ಫ್ಲ್ಯಾಕ್ಸ್ ಸೀಡ್ಸ್ನ ಯೂಸ್ ಮಾಡಿದರೆ ಆಲ್ಮೋಸ್ಟ್ ಸಲೂನ್ಗೆ ಹೋಗಿ ಹೇಗೆ ಸ್ಟ್ರೈಟ್ ಆಗುತ್ತೋ ಅಷ್ಟು ಆಗಲಿಲ್ಲ ಅಂದ್ರೂ ಅದು ಅರ್ಧದಷ್ಟಂತೂ ಹಾಗೇ ಆಗುತ್ತೆ. ಅಷ್ಟು ಸಿಲ್ಕಿ ಸಾಫ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹೇರ್ಸು. ಟ್ರಸ್ಟ್ ಮೀ, ಫ್ಲ್ಯಾಕ್ಸ್ ಸೀಡ್ಸ್ನ ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತಾಯಿರಿ, ವೀಕ್ಲಿ ಟ್ವೈಸ್ ಥ್ರೈಸು. ನಿಮ್ಮ ಹೇರ್ಸ್ ಸಿಲ್ಕ್ ಆ್ಯಂಡ್ ಶೈನ್, ಸ್ಮೂತ್, ಸಾಫ್ಟ್ ಎಲ್ಲ ಪ್ರತಿಯೊಂದು ನಿಮ್ಮ ಹೇರ್ಸ್ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು. ಹಾಗೆ ಇಚ್ಚಿಂಗ್ ಸ್ಕಾಲ್ಪ್ ಇರುತ್ತೆ, ಹಾಗಂದರೆ ಯಾವಾಗಲೂ ಕಡಿತಾ ಇರುತ್ತೆ ತಲೆ, ಆ ಥರ ಇರೋರು ಕೂಡ ಅಲೋವೆರಾ ಜೆಲ್ನ ಯೂಸ್ ಮಾಡಿದರೆ ಅದರಿಂದ ಬೇಗ ರಿಲೀಫ್ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ತುಂಬ ಇರೋರು ಕೂಡ ಅಲೋವೆರಾ ಯೂಸ್ ಮಾಡಿದ್ರೆ ಡ್ಯಾಂಡ್ರಫ್ ಪ್ರಿವೆಂಟ್ ಮಾಡ್ಕೊಳ್ಬೋದು. ಇಷ್ಟೇ ಎಲ್ಲ ಫ್ರೆಂಡ್ಸ್, ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಹೇರಳವಾಗಿದೆ. ಹಾಗೂ ಇದರಲ್ಲಿ ವಿಟಮಿನ್ ಎ, B12, C ಆ್ಯಂಡ್ ಇ ಕೂಡ ಇದೆ. ಮಿನರಲ್ಸ್ ಆದ ಕಾಪರ್ ಆ್ಯಂಡ್ ಜಿಂಕ್ ಕೂಡ ಇದೆ. ಇದು ಹೇರ್ನ ಸ್ಟ್ರೆಂತ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಹೇರ್ನ ಗ್ರೋತ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ರೂಟಿಂದನೇ ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಅಲೋವೆರಾ ಜೆಲ್ನ ಯೂಸ್ ಮಾಡೋದ್ರಿಂದ ಇದು UV ರೇಸಿಂದ ಆಗೋ ಡ್ಯಾಮೇಜಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಇದು ಒಂದೊಳ್ಳೆ ಏರ್ ಕ್ಲೆನ್ಸರ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಇದರಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಸಹ ಯೂಸ್ ಮಾಡಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಯೂಸ್ ಮಾಡೋದ್ರಿಂದ ಪ್ರೀಮೆಚ್ಯೂರ್ ಡ್ರೈಯಿಂಗ್ ಆಗುತ್ತಲ್ಲ, ಹೇರ್ ಅದನ್ನ ಪ್ರಿವೆಂಟ್ ಮಾಡ್ಬೋದು. ಹಾಗೆ ಸ್ಪ್ಲಿಟ್ ಎಂಡ್ಸ್ ಇರುತ್ತಲ್ಲ, ಅದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಹಾಗೆ ಹೇರ್ ಬ್ರೇಕೇಜ್, ಹೇರ್ ಡ್ಯಾಮೇಜ್ ಆಗೋದ್ರಿಂದನೂ ನಾವು ಕಂಟ್ರೋಲ್ ಮಾಡ್ಕೋಬೋದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಯೂಸ್ ಮಾಡೋದರಿಂದ. ಕೆಲವೊಬ್ಬರು ತಲೆಯಲ್ಲಿ ಎಕ್ಸೆಸಿವ್ ಆಯಿಲ್ನೆಸ್ ಇದೆ ಅಂತ ಫೀಲ್ ಆಗುತ್ತೆ, ಹಾಗೆ ತುಂಬ ಡ್ರೈ ಹೇರ್ಸ್ ಕೂಡ ಇರುತ್ತೆ. ಸೊ ಅಂಥವರು ದಯವಿಟ್ಟು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡಿ. ಇಲ್ಲಿ ಒಂದು ಜಾರ್ಗೆ ಮೆಂತ್ಯಕಾಳು, ಅದು ನೆನೆಸಿದ ನೀರು, ಕಟ್ ಮಾಡಿರೋ ಅಲೋವೆರಾ ಜೆಲ್ಲು, ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲು, ಇದು ಮತ್ತು ಒಂದೇ ಒಂದು ನಿಂಬೆಹಣ್ಣು, ಇಷ್ಟನ್ನು ಹಾಕಿ ನಾನು ಗ್ರೈಂಡ್ರ್ ಮಾಡಿಕೊಂಡೆ. ಇಷ್ಟೇ ಫ್ರೆಂಡ್ಸ್, ನಾವು ಮನೆಯಲ್ಲೇ ನೋಡಿ ಈಸಿಯಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಮ್ಮ ಹೇರ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೋದು. ಹಾಗೆ ಹೇರ್ ಲಾಸ್ನ ಪ್ರಿವೆಂಟ್ ಕೂಡ ಮಾಡ್ಬೋದು. ಒಂದೊಳ್ಳೆ ಹೇರ್ ಮಾಸ್ಕ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, 2 ಸ್ಪೂನ್ಸು. ಇದು ನಮ್ಮ ಹೇರ್ನ ಮಾಯಿಶ್ಚರೈಸ್ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಕಂಡೀಷ್ನರ್ ಆಗಿ ಆ್ಯಕ್ಟ್ ಮಾಡುತ್ತೆ ಕೋಕೋನಟ್ ಆಯಿಲ್. ಅದಕ್ಕೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹೇರ್ಗೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸೊ ಮಿಸ್ ಮಾಡ್ದಲೇ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ನೀವು ಹೇರ್ ಪ್ಯಾಕ್ ಅಥವಾ ಹೇರ್ ಮಾಸ್ಕ್ಗೆ ಯೂಸ್ ಮಾಡಿ. ಇವಾಗ ನಾನು ಇದನ್ನು ಹೇಗೆ ಅಪ್ಲೈ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಹೇರ್ ಪ್ಯಾಕ್ ಹಚ್ಬೇಕಾದ್ರೆ ಫಸ್ಟು ಸೆಂಟರ್ ಲೈನಿಂದ ಸ್ಟಾರ್ಟ್ ಮಾಡಬೇಕು. ನಾನೀಗ ಆಲ್ರೆಡಿ ಇನ್ನೂ ಒಂದು ಹೇರ್ ಪ್ಯಾಕ್ ತೋರಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಅದು ಅಷ್ಟೇ ಹೇರ್ಗೆ ತುಂಬ ಚೆನ್ನಾಗಿ ಹೇರ್ ವರ್ಕ್ ಮಾಡುತ್ತೆ, ಹೇರ್ ರಿಗ್ರೋತ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಒಂದ್ಸರಿ ಹೋಗಿ ನೋಡ್ಕೊಂಬನ್ನಿ. ಸ್ಮಾಲ್ ಕ್ವಾಂಟಿಟಿ ತೊಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪನೇ ಹಚ್ಬೇಕಂತೇನಿಲ್ಲ, ಸ್ವಲ್ಪ ಥಿಕ್ ಲೇಯರ್ ಆಗಿ ಹಚ್ಚಿ. ಹೇರ್ಗೆ ಕಾನ್ಸಂಟ್ರೇಷನ್ ಮಾಡದೇ ಇರೋ ನಡೆಯುತ್ತೆ, ಆದರೆ ಇಲ್ಲಿದೆಯಲ್ಲ ಸ್ಕಾಲ್ಪಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಕೆಲವೊಂದು ಹೀಟ್ ಬಾಡಿ ಇರುತ್ತೆ, ಅಂಥವರು ಈ ರೆಮಿಡಿನ ಟ್ರೈ ಮಾಡಿ, ನಿಮ್ಮ ಬಾಡಿ ಆದಷ್ಟು ಬೇಗ ಕೂಲ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ನು ಹೆಡ್ಗೆ ಅಷ್ಟಾಗಲ್ಲ, ಹಾಗಾಗಿ ಹೆಡ್ ಯಾವಾಗಲೂ ಸ್ವಲ್ಪ ಲೈಟಾಗಿ ಬಿಸಿಯಾಗೇ ಇರುತ್ತೆ. ಅದರಿಂದನೇ ತಲೆನೋವು, ಹೇರ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಇದು ಆಗುತ್ತೆ. ಇದು ಕಾಮನ್ ಕಾಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ಈ ಥರ ನೀವು ಹೋಮ್ ರೆಮಿಡಿನ ನೀವು ವೀಕ್ಲಿ ಟ್ವೈಸ್ ಅಪ್ಲೈ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗೋದಲ್ದಲೆ, ಟೆನ್ಷನ್ ಕಡಿಮೆ ಆಗೋದಲ್ದಲೆ ಹೇರ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಹಾಗೆ ನಿಮ್ಮದು ಸ್ಕಾಲ್ಪ್ ಕೂಡ ತಣ್ಣಗಾಗುತ್ತೆ.
ಸ್ವಲ್ಪ ತಿಕ್ ಲೇಯರ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಹೇರ್ಸ್ಗೂ ಅಪ್ಲೈ ಮಾಡ್ಕೋಬೋದು, ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೇರ್ಸ್ ತುಂಬ ಶೈನಿಂಗ್ ಆಗಿ ಕಾಣುತ್ತೆ, ಹಾಗೆ ತಿನ್ ಹೇರ್ ಥರ ಕಾಣಲ್ಲ ನೋಡಿ. ಈ ಥರ ಡಿವೈಡ್ ಮಾಡಿಕೊಂಡು ಹೇರ್ಸ್ಗೂ ಅಪ್ಲೈ ಮಾಡ್ಕೊಳ್ಳಿ. ಹೇರ್ ಕೇರಿಂಗ್ಗೆ ಹಲವಾರು ಹೋಮ್ ರೆಮಿಡೀಸ್ ಇದೆ, ನಾನು 1 by 1 ತೋರಿಸ್ತಾ ಹೋಗ್ತೀನಿ. ಸೊ ಚೆಕ್ ಮಾಡಿ ಒಂದ್ಸರಿ, ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ಹೇರ್ ಕೇರಿಂಗೇ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಹೆಲ್ಪ್ ಆಗ್ಬೋದು. ನೋಡಿ ಫುಲ್ ನೀಟಾಗಿ ಅಪ್ಲೈ ಆಗಿದೆ. ಇದನ್ನು ನೀವು ಒಂದು ಪಿನ್ನಿಂದ ಸೆಕ್ಯೂರ್ ಮಾಡಬೇಕು. ತುಂಬ ಟೈಟಾಗಿ ಇದನ್ನ ಕಟ್ಟಕ್ಕೆ ಹೋಗ್ಬೇಡಿ. ಟೈಟಾಗಿ ಕಟ್ಟಿದ್ರೆ ನಾವು ಹಾಕಿರೋ ಪೇಸ್ಟ್ ಎಲ್ಲ ಮತ್ತೆ ಹೊರಗೆ ಬಂದುಬಿಡುತ್ತೆ, ಅಸಹ್ಯ ಆಗಿಬಿಡುತ್ತೆ. ಪಿನ್ನಿಂದ ಸೆಕ್ಯೂರ್ ಮಾಡಿ. ಇದನ್ನು ನೀವು 1 hour ಹೀಗೆ ಡ್ರೈ ಆಗೋದು ಬಿಡಬೇಕು. ಟೈಮ್ ಇದೆ ಅಂದರೆ 1.5 to 2 hours ತನಕನೂ ಬಿಡ್ಬೋದು. ನಾನು 1 hour ಬಿಟ್ಟು ವಾಶ್ ಮಾಡಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಹೇರ್ ವಾಶ್ ಮಾಡಿ ಬಂದಿದ್ದೀನಿ. ಇವಾಗ ನೋಡ್ತಿರ್ಬೋದು ನನ್ನ ಹೇರ್ಸ್ ಎಷ್ಟು ಸಾಫ್ಟ್, ಎಷ್ಟು ಸಿಲ್ಕಿ ಆಗಿದೆ ಅಂತೇಳಿ ನೋಡಿ. ಹಾಗೆ ಬ್ಲ್ಯಾಕ್ ಆಗಿ ಕೂಡ ಕಾಣಿಸ್ತಾ ಇದೆ. ತಿನ್ ಹೇರ್ಸ್ ಇರೋರು ಇದನ್ನು ಫಾಲೋ ಮಾಡ್ಬೋದು, ಈ ಹೇರ್ ರೂಟೀನ ನೋಡಿ. ಕಾಣಿಸ್ತಿರ್ಬೋದಲ್ಲ. ಸೊ ಫ್ರೆಂಡ್ಸ್, ನಿಮಗೆ ಈ ಹೇರ್ ಕೇರ್ ರೂಟೀನ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಈ ಹೋಮ್ ರೆಮಿಡಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.